ಅಯ್ಯಪ್ಪ ಆನೆ, ಹಾಗೆ ಇನ್ನೊಂದು ಕಾಡಾನೆ, ವೇದ ಆನೆ, ಈ ಮೂರು ಆನೆಗಳು ಸ್ನೇಹಿತರು. ಸ್ವಲ್ಪ ಹಿಂದಿನ ವರ್ಷಕ್ಕೆ ಹೋಗ್ಬಿಟ್ರೆ ನಿಮಗೆ ಮೂರು ಆನೆಗಳ ಒಂದು ಜೋಡಿ ಗೊತ್ತಿರುತ್ತೆ. ಬನ್ನೇರ್ಘಟ್ಟ ಭಾಗದಲ್ಲಿದ್ದಂಥ ರೌಡಿರಂಗ, ಮ್ಯಾಕು, ಸಿದ್ಧ ಯಾವ ರೀತಿ ಇದ್ದು ಮಾನ್ಯ ವೀಕ್ಷಕರೇ, ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಕಾಡಾನೆಯ ಕಾರ್ಯಾಚರಣೆ. ಯಾವ ಆನೆ ಎಲ್ಲಿ ಹಿಡಿದ್ರು ಅನ್ನೋಕ್ಕಿಂತ ಮೊದಲು ನಿಮ್ಗೆಲ್ಲಾ ಗೊತ್ತು, ಮೊನ್ನೆ ಒಂದು ಆನೆ ಕೊಡಗಿನಲ್ಲೇ ಹಿಡಿತಾರೆ. ಅಂದ್ರೆ ಸೋಮಾರಪೇಟೆ ಭಾಗದ ಕಾಜೂರಿನಲ್ಲಿ ಕಾಜೂರು ಕರ್ಣ ಅಂತ ಹೇಳಿ ಅದ್ಭುತವಾದ ದಂತ ಇರುವಂತ ಆನೆ ಕರಿಯನ್ನ ಹಿಡಿತಾ ಇದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಇತ್ತು. ಹಿಡಿದಿಲ್ಲಂತೆ. ಆದ್ರೆ ಇದ್ರ ಮಧ್ಯ ನಿನ್ನೆ ವೇದ ಅನ್ನುವಂತ ಆನೆಯನ್ನ ಏನು ಪೊನ್ನಂಪೇಟೆಯ ದೇವಾಪುರ ಭಾಗದ ಅರಣ್ಯದಲ್ಲಿ ಹಿಡಿತಾರೆ. ಏನಪ್ಪಾ, ಕಾಜೂರು ಕರ್ಣ ಯಾವ ಮನುಷ್ಯರ ಮೇಲೂ ದಾಳಿ ಮಾಡಿರ್ಲಿಲ್ಲ, ಕೇವಲ ಕೆಲವೊಂದು ಗಾಡಿಗಳ ಮೇಲೆ ದಾಳಿ ಮಾಡಿತ್ತು ಅನ್ನುವಂಥದ್ದು ಒಂದು ಕಡೆ ಆಗಿತ್ತು. ಹೀಗಾಗಿ ಅದನ್ನ ಆನೆಯನ್ನು ಹಿಡಿಬಾರ್ದಂತ ಒಂದು ಕಡೆ ಜನರ ಕೂಗಾಗಿದ್ರೆ, ಅದರ ತದ್ವಿರುದ್ಧವಾಗಿ ಬರುದಂತ ಹೇಳಿದ್ರೆ ಏನು ನಿನ್ನೆ ಕಾರ್ಯಾಚರಣೆಯಲ್ಲಿ ಹಿಡಿದಂತ ವೇದ ಆನೆ. ಯಾಕೆ ವೇದ ಆನೆಯ ಟ್ರ್ಯಾಕ್ ರೆಕಾರ್ಡ್ ಏನಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಂದಿರೋ ಪ್ರಕಾರ ಇಬ್ಬರನ್ನ ಬಲಿ ತಗೊಂಡಿದೆ. ಇದೇ ಆನೆ ಇಬ್ಬರನ್ನೇ ಬಲಿ ತಗೊಂಡಿದೆ ಅಂತೇಳಿ ಹೇಗೆ ಕರಾರುವಾಕ್ಯ ಹೇಳ್ತಾರಂತ ಹೇಳಿದ್ರೆ, ಅದರ ಕಿವಿಯಲ್ಲಿರುವಂಥ ಕೆಲವೊಂದು ಮಾರ್ಕ್ಗಳು, ಅಂದ್ರೆ ಏನು ಆನೆಗೆ ಏಜ್ ಆದಾಗ, ಯಾಕಂದ್ರೆ ಈ ಆನೆಗೆ 42 ವಯಸ್ಸಿನ ಆನೆ, ವಿಶೇಷವಾದ ತೊಟ್ಟಲು ಕೊಂಬಿನ ಆನೆ. ಈ ಕೊಂಬಿನಿಂದ ಇದೇ ಆನೆ ದಾಳಿ ಮಾಡಿರೋದು ಫೋಟೋಗಳಿಂದ ಗುರ್ತು ಹಿಡಿತಾರೆ. ಅದಾದ್ಮೇಲೆ ಕಿವಿಯಲ್ಲಿ ಏನಾದ್ರದ್ದು ವೈಟ್ ಮಾರ್ಕ್ಗಳು ಬಂದಿರ್ತವೆ, ಇದ್ರ ಮೇಲೆ ಇದೇ ಆನೆ ಅಂಥೇಳಿ. ಅದಾದ್ಮೇಲೆ ಬೆನ್ನಿನ ಆಕೃತಿ, ಅದರ ದೈತ್ಯವಾದ ದೇಹದ ಆಕೃತಿಯ ಮೂಲಕ ಇದೇ ಆನೆ ಅಂಥೇಳಿ ಈಗ ಇಲಾಖೆಯವರು ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಏನು, ಒಂದು ವಾರದ ಹಿಂದೆ ಇದೇ ಭಾಗದಲ್ಲಿ ಅಂತ ಹೇಳಿದ್ರೆ ಏನು ಪೊನ್ನಂಪೇಟೆಯ ದೇವರಾಪುರದ ಭಾಗದಲ್ಲಿ 61 ವರ್ಷದ ಒಬ್ರು ಹೆಣ್ಮಗಳ ಈ ಆನೆ ದಾಳಿಗೆ ಬಲಿ ಆಗ್ತಾರೆ. ಅದಾದ ಮೇಲೆ ಅದು ದಾಳಿ ಮಾಡಿದ್ದು ಇದೇ ಆನೆ. ಇದಾದ ಮೇಲೆ ಕಳೆದ ವರ್ಷಕ್ಕೆ ಹೋದ್ರೆ ಇದೇ ಭಾಗದಲ್ಲಿ ಏನು ಒಂದು ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಹೆಣ್ಮಗಳು, ಅವ್ರ ಮೇಲೇನು ದಾಳಿ ಮಾಡಿ ಅವರು ಬಲಿಯಾಗ್ತಾರೆ. ಸೊ ಒಟ್ಟಾರೆಯಾಗಿ ಇಬ್ಬರನ್ನ ಬಲಿ ತಗೊಂಡಿತ್ತಂತೆ. ಹೀಗಾಗಿ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಕೂಗಿತ್ತು, ಈ ಆನೆಯನ್ನ ಹಿಡಿಬೇಕಂತ ಹೇಳಿ. ಹೀಗಾಗಿ ಈ ಆನೆಯನ್ನ ಹಿಡಿತಾರೆ. ಹಾಗಾದ್ರೆ ಈ ಆನೆ ಕಾಡಿನಲ್ಲಿ ಯಾರು ಒಟ್ಟಿಗಿತ್ತು ಅನ್ನುವಂಥ ಪ್ರಶ್ನೆ ಬಂದ ಕೂಡಲೇ ಅಯ್ಯಪ್ಪ ಆನೆ, ಹಾಗೆ ಇನ್ನೊಂದು ಕಾಡಾನೆ, ವೇದ ಆನೆ, ಈ ಮೂರು ಆನೆಗಳು ಸ್ನೇಹಿತರು. ಇವು ಕಳೆದ 3-4 ವರ್ಷದಿಂದ ಈ ಭಾಗದಲ್ಲಿ ಓಡಾಡ್ತಿದ್ದು. ಸ್ವಲ್ಪ ಹಿಂದಿನ ವರ್ಷಕ್ಕೆ ಹೋಗ್ಬಿಟ್ರೆ ನಿಮಗೆ ಮೂರು ಆನೆಗಳ ಒಂದು ಜೋಡಿ ಗೊತ್ತಿರುತ್ತೆ. ಬನ್ನೇರ್ಘಟ್ಟ ಭಾಗದಲ್ಲಿದ್ದಂಥ ರೌಡಿರಂಗ, ಮ್ಯಾಕು, ಸಿದ್ಧ ಯಾವ ರೀತಿ ಇದ್ದು ಅದೇ ರೀತಿ ಈ ಮೂರು ಆನೆಗಳು. ಹಾಗಾದ್ರೆ ಇದರ ಹೆಸರು ಸ್ವಲ್ಪ ಕನ್ಫ್ಯೂಸ್ ಇದೆ. ವೇದ ಅಂದ್ರೆ ಹೆಣ್ಣಾನೆಗಿರುತ್ತಲ್ಲ ಹೆಸರಾಗತ್ತೆ ಅಂತ ಹೇಳಿ. ಆದರೆ ಇಲ್ಲಿ ಹೇಳೋ ಪ್ರಕಾರ ವೇದ ಅಂತ ಹೇಳಿದ್ರೆ ಇದು ಹೆಣ್ಣಾನೆ ಅಲ್ಲ, ಇದು ಗಂಡಾನೆ. ಹಾಗಾದ್ರೆ ಇದರ ಜೋಡಿ ಇದ್ದಂತ ಆನೆ ಇನ್ನೊಂದು ಭಾರಿ ಹೆಸರುವಾಸಿ ಆನೆ ಅಂತ ಹೇಳಿದ್ರೆ ಅಯ್ಯಪ್ಪ ಆನೆ. ಯಾವ್ದಿದೆ ಅಯ್ಯಪ್ಪ ಆನೆ ಅಂತ ನಾವು ನೋಡ್ತಾ ಹೋದ್ರೆ, ಸ್ವಲ್ಪ ಹಿಂದೆ ಹೋದ್ರೆ ಗೋಪಾಲ್ ಸ್ವಾಮಿ ಅಂತ ಹೇಳಿ ಒಂದು ಆನೆ ಇರುತ್ತೆ. ಅದು ತುಂಬಾ ಅಂಬಾರಿ ಅದ್ಭುತವಾದ ಮೈಕಟ್ ಹೊಂದಿದಂತ ಆನೆ. ಈ ಆನೆ ಕೊಡಗಲ್ಲಿ ನಿಮ್ಗೆ ಗೊತ್ತು, ಗೋಪಾಲ್ ಸ್ವಾಮಿಗೆ ಹೊಡೆದಂತ ಆನೆ ಅಂತ ಹೇಳಿದ್ರೆ ಇದೇ ಅಯ್ಯಪ್ಪ ಆನೆ. ಇದು ಮದದಲ್ಲಿದ್ದಾಗ ಗೋಪಾಲ್ ಸ್ವಾಮಿ ಮತ್ತೆ ಅಯ್ಯಪ್ಪನ ಮಧ್ಯೆ ಭೀಕರವಾಗಿ ಫೈಟ್ ಆಗುತ್ತೆ. ಆದ್ರೆ ಅಯ್ಯಪ್ಪ ಕಾಡಾನೆ ಆಗುದ್ರಿಂದ ಆರಾಮಾಗಿರ್ತಾನೆ. ಅದೇ ಗೋಪಾಲ್ ಸ್ವಾಮಿ ಆನೆಗೆ ಕಾಲಿಗೆ ಸರಪಳಿ ಹಾಕಿರ್ತಾರೆ ಕಾಡಿಗೆ ಬಿಟ್ಟಾಗ, ಯಾಕಂದ್ರೆ ಅದು ಸಾಕಾಣೆ ಆಗಿರುತ್ತೆ. ಆ ಸರಪಳಿಯಿಂದ ಅದಕ್ಕೆ ಮದ ಬಂದಿರುವ ಆನೆ ಒಟ್ಟಿಗೆ ಹೊಡೆದಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಕೊನೆಗದು ಅಂತ ಹೇಳಿದ್ರೆ ಅಲ್ಲೇ ಉರುಳಿ ಬಿದ್ದು ಜೀವವನ್ನ ಕಳ್ಕೊಳ್ಳುತ್ತೆ. ಗೋಪಾಲ್ ಸ್ವಾಮಿ ತುಂಬಾ ಅದ್ಭುತವಾದ ಆನೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂದಿನ ಭರವಸೆಯ ಆನೆ ಅಂತ ಹೇಳಿ ತುಂಬಾ ಹೆಸರಾಗಿತ್ತು. ಸೊ ಈ ಆನೆಗೆ ಹೊಡೆದಂತ ಆನೆ ಅಂತ ಹೇಳಿದ್ರೆ ಅಯ್ಯಪ್ಪ. ಈ ಮೂರು ಆನೆಗಳು ಒಟ್ಟಾಗೆ ಕಾಡಲ್ಲಿ ಇರ್ತಿದ್ದು. ಸೊ ಹೀಗಾಗಿ ಇತ್ತೀಚೆಗೆ ಇದರಲ್ಲಿದ್ದಂಥ ವೇದ ಆನೆಯನ್ನ ಸುಮಾರು ಜನ ಗುರುತು ಮಾಡಿದ್ರು, ಯಾಕಂದ್ರೆ ಮನುಷ್ಯರು ಕಂಡಾಗ ದಾಳಿ ಮಾಡ್ತಾ ಇತ್ತಂತೇಳಿ. ಹಾಗಾದ್ರೆ ಈ ಆನೆಯನ್ನ ಹಿಡಿಲಿಕ್ಕೆ ಬಂದಂತ ತಂಡ ಯಾವ್ದಂತ ಹೇಳಿದ್ರೆ ಮತ್ತೊಮ್ಮೆ ಅಭಿಮನ್ಯುನ ಕಾರ್ಯಾಚರಣೆ ನೋಡಬಹುದು ಅನ್ನುವಂಥದ್ದು ಎಲ್ಲರಿಗೂ ಇರುತ್ತೆ. ಆದ್ರೆ ಮತ್ತೆ ಈ ಬಾರಿಯು ಅಭಿಮನ್ಯುನ ಬಿಟ್ಟು, ಅಂದ್ರೆ ಏನು ಒಂದು ಎ ತಂಡ ಬಿ ತಂಡ ಅಂತಾರೆ,
ಈಗ ಬಿ ತಂಡ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ಇದರಲ್ಲಿ ಬರುವಂತ 7 ಆನೆಗಳು, ಅದರಲ್ಲೂ ವಿಶೇಷವಾಗಿ ನಿಮ್ಗೆಲ್ಲ ಗೊತ್ತು ಪ್ರಶಾಂತ ಇರ್ಬೋದು, ಹಾಗೇನೆ ಭೀಮ ಅದ್ಭುತವಾದ ಆನೆ. ಯಾಕೆಂದ್ರೆ ಇತ್ತೀಚೆಗೆ ಎಲ್ಲ ಕಾರ್ಯಾಚರಣೆಯಲ್ಲೂ ಮುಂದೆ ಬರುವಂಥದ್ದೇ ಭೀಮ. ಹಾಗೆ ವಿಶೇಷ ಹೆಸರುಗಳು ಇನ್ನೊಂದು ನೋಡ್ತಾ ಹೋದರೆ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಲಕ್ಷ್ಮಣ, ಶ್ರೀಕಂಠ, ಹಾಗೆ ಕಂಜನ್, ಇವೆಲ್ಲ ಆನೆಗಳು ಈ ಬಾರಿ ಮುನ್ನೆಲೆಗೆ ಅಂದ್ರೆ ಬಿ ಟೀಮ್ನಲ್ಲಿ ಮುಂದೆ ಬಂದಿರುವಂತದ್ದು. ವಿಕ್ರಮ ಆನೆ, ಯಾಕಂದ್ರೆ ಇವ್ಯಾವತ್ತೂ ಈ ಆನೆಗಳು ಯಾವತ್ತೂ ಎಲ್ಲೂ ವಿಶೇಷವಾಗಿ ಅಂದ್ರೆ ಅದು ಅಷ್ಟೊಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾ ಇರಲಿಲ್ಲ. ಈ ಬಾರಿ 3 ಹೆಸರು ಯಾವತ್ತೂ ಕಾರ್ಯಾಚರಣೆಯಲ್ಲಿ ಇರುವಂಥ ಹೆಸರುಗಳಾದರೆ ಇನ್ನು 3 ಹೆಸರುಗಳು ವಿಶೇಷವಾಗಿ ಹೊಸದಾಗಿ ಬಂದು ಸೇರಿದಂಥ ಆನೆಗಳು ಅಂತ ಹೇಳಿದ್ರೆ ಕಾರ್ಯಾಚರಣೆಯಲ್ಲಿ ಅಂದಿದ್ದಕ್ಕೆ ನಾನು ಬಿ ಟೀಮ್ ಅಂತ ಹೇಳಿದ್ದು. ಸೊ ನಿನ್ನೆ ಬೆಳಗ್ಗೆ 6:30ಗೆ ದೇವರಾಪುರ ಏನು ಅರಣ್ಯ ಭಾಗ ಇದೆ ಪನ್ನಂಪೇಟೆಯಲ್ಲಿ, ಇಲ್ಲಿ ಸಂಪೂರ್ಣವಾಗಿ ಆನೆಗಳನ್ನ ಹುಡುಕ್ತಾ ಹೋಗ್ತಾರೆ. 7 ಆನೆಗಳ ತಂಡಗಳು ಈ ಆನೆಯನ್ನ ಹಿಡಿಲಿಕ್ಕೆ ಬರ್ತವೆ. ಈ ಆನೆಯನ್ನ ಹಿಡಿಬೇಕಂದ್ರೆ ಸ್ವಲ್ಪ ಚಾಲೆಂಜ್ ಆಗಿರುತ್ತೆ ಅಂತ ಹೇಳಿ ಆ ಭಾಗದಿಂದ ಸುದ್ದಿ. ಯಾಕೆ ಚಾಲೆಂಜ್ ಆಗಿತ್ತು ಅಂತ ಹೇಳಿದ್ರೆ ಈ 3 ಆನೆಗಳು ಒಟ್ಟಿಗೆ ಇರ್ತಾ ಇದ್ದು. ಈ ಯಾವುದು ಅಯ್ಯಪ್ಪ, ವೇದ ಮತ್ತೆ ಇನ್ನೊಂದು ಕಾಡಾನೆ ಇವು ಒಟ್ಟಿಗೆ ಇರ್ತಾ ಇದ್ದು. ಇವು ದೊಡ್ಡ ಮಟ್ಟದ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದು. ಹೀಗಾಗಿ ವೇದ ಮನುಷ್ಯರನ್ನ ಟಾರ್ಗೆಟ್ ಮಾಡೋದ್ರಿಂದ ಅವನನ್ನ ಈ ಆನೆಯಿಂದ ಬೇರ್ಪಡಿಸಬೇಕಾಗಿತ್ತು. ಹೀಗಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸರಿಸುಮಾರು 100 ಸಿಬ್ಬಂದಿಗಳ ತಂಡ, ಅದರಲ್ಲಿ ವಿಶೇಷವಾಗಿ ಏನು ಈ ಹಿಂದೆ ಒಂದು 2 ದಿವಸದ ಹಿಂದೆ ಏನು ಈ ಆನೆ ಅಂತ ಹೇಳಿದ್ರೆ ETF ಸಿಬ್ಬಂದಿಗಳಿದ್ದಾರೆ, ಈ ಸಿಬ್ಬಂದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಆನೆನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಕಳೆದ 3 ದಿವಸದಿಂದ. ನಿನ್ನೆ ಇವರಿಗೆ ಬೆಳಗ್ಗೆ ಟ್ರ್ಯಾಕ್ ಮಾಡ್ತಾ ಹೋದಾಗ ನಿನ್ನೆ ಬೆಳಗ್ಗೆ ವೇದ ಸಪ್ರೇಟ್ ಆಗ್ತಾನೆ, ಅಯ್ಯಪ್ಪ ಹಾಗೂ ಕಾಡಾನೆ ಈ ಏನು ದೇವರಾಪುರ ಅರಣ್ಯ ಭಾಗ ಇದೆ ಈ ಭಾಗದಲ್ಲಿ ಇವೆರಡು ಸಪ್ರೇಟ್ ಆಗುತ್ತೆ. ಈ ಆನೆಯನ್ನು ಸಪ್ರೇಟ್ ಮಾಡಿದ ನಂತರ ಈ ಕಾರ್ಯಾಚರಣೆ ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಮಾಡ್ತಾರೆ. 2 ಗಂಟೆ ಪ್ರಾರಂಭ ಮಾಡಿದಂಥವರು ಸರಿಸುಮಾರು 5 ಗಂಟೆಗೆ ಈ ಆನೆಯನ್ನು ಹಿಡಿತಾರೆ. ಹಿಡಿದು ಇದನ್ನು ದುಬಾರೆಗೆ ತಗೊಂಡು ಹೋಗ್ತಾರೆ ಅಂತ ಹೇಳಿದರೆ, ಆಗ ಇಲ್ಲಿ ಮಂಚೂಣಿಯಲ್ಲಿದ್ದಂತ ಹೇಳಿದರೆ ಮುಂದೆ ಕಾರ್ಯಾಚರಣೆಯಲ್ಲಿ ಮುಂದೆ ಇದ್ದಿದ್ದಂತ ಹೇಳಿದರೆ 2 ಆನೆಗಳು, ಅದರಲ್ಲಿ ಒಂದು ಪ್ರಶಾಂತ, ಇನ್ನೊಂದು ಭೀಮ, ಅದಾದಮೇಲೆ ಕಂಜನ್. ಈ ಆನೆಗಳು ತುಂಬ ಮುಂದುವರಿತವೆ. ಇದಾಗಲೇ ಶ್ರೀಕಂಠದತ್ತ ಒಡೆಯರ್ ಆನೆ ಏನಿದೆ ಈ ಆನೆಯನ್ನು ಎಳ್ಕೊಂಡು ಹೋಗುತ್ತೆ ರಸ್ತೆಗೆ ಎಳ್ಕೊಂಡು ಹೋದ ನಂತರ ಇದನ್ನು ಲಾರಿಯಲ್ಲಿ ಲೋಡ್ ಮಾಡಿಕೊಂಡು ದುಬಾರೆಗೆ ತೊಗೊಂಡು ಹೋಗ್ತಾರೆ. ಆದರೆ ಇಲ್ಲಿ ಸುಮಾರು ಪ್ರಾಣಿ ಪ್ರಿಯರು ಇತ್ತೀಚೆಗೆ ಫೋನ್ ಮಾಡಿದಾಗ ಒಂದೇ ಮಾತು ಹೇಳ್ತಾರೆ, ಏನು ಅದ್ಭುತವಾದ ದಂತದ ಆನೆಗಳನ್ನೇ ಹಿಡಿತಿದ್ದಾರೆ, 42-43 ವರ್ಷದ ಆನೆಯನ್ನೇ ಹಿಡಿತಿದ್ದಾರೆ. ಯಾಕಂತ ಹೇಳಿದ್ರೆ ಕಾಜೂರು ಕರ್ಣನ್ಗೂ ಇದೇ ವಯಸ್ಸಾಗಿತ್ತು. ಹಾಗೇನೆ ಈಗ ಹಿಡಿದಂಥ ವೇದ ಅಂತ ಏನಾನಿದೆ ಇದಕ್ಕೂ ಇದೇ ವಯಸ್ಸಾಗಿದೆ. ಏನಾದರೂ ಬೇರೆ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರಾ ಅನ್ನುವಂಥದ್ದು ಒಂದು ಸುದ್ದಿ. ಇದ್ರ ಮಧ್ಯ ಇತ್ತೀಚೆಗೆ ಬಂಡೀಪುರ ಅರಣ್ಯ ಭಾಗದಲ್ಲಿ ಇನ್ನೊಂದು ಆನೆಯನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು ಒಂದು ಸುದ್ದಿ ದಟ್ಟವಾಗಿ ಹರಡ್ತಾ ಇದೆ. ಧನಂಜಯನ ನೇತೃತ್ವದಲ್ಲಿ ಹಿಡಿದ್ರು ಅನ್ನುವಂಥ ಸುದ್ದಿ. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ದೊಡ್ಡ ಸಮಸ್ಯೆ ಆಗ್ತಾ ಇರೋದಂದರೆ ಕಳೆದ ಇತ್ತೀಚೆಗೆ ಮಾನವ ಮತ್ತು ಆನೆಯ ಸಂಘರ್ಷ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ನಿಮಗೆ ಬೇಲೂರು ಭಾಗದಲ್ಲಿ ಒಬ್ಬರು ಹೆಣ್ಮಗಳ ಮೇಲೆ ದಾಳಿ ಮಾಡುತ್ತೆ ಆನೆ, ಭೀಕರವಾಗಿ ದಾಳಿ ಮಾಡುತ್ತೆ. ನಂತರ ಇದು ಜನಪ್ರತಿನಿಧಿ ಹಾಗೂ ಅರಣ್ಯ ಇಲಾಖೆ ಮಧ್ಯೆ ದೊಡ್ಡ ಜಟಾಪಟಿಗೂ ಕಾರಣ ಆಗುತ್ತೆ, ದೊಡ್ಡ ಮಟ್ಟದ ದೊಡ್ಡ ಸುದ್ದಿ ಸದ್ದಾಗುತ್ತೆ. ಇದಾದ ಮೇಲೆ ಮೊನ್ನೆ ಏನು HD ಕೋಟೆ ಭಾಗ ಇದೆ, ಇಲ್ಲಿ 24 ವರ್ಷದ ಯುವಕನ ಮೇಲೆ ಆನೆ ದಾಳಿ ಮಾಡಿದೆ. ಸರಿಸುಮಾರು 5 ಆನೆಗಳ ತಂಡ ಇರುತ್ತೆ ಸಲಗದ್ದು, ಅದರಲ್ಲಿ ಒಂದು ಆನೆ ದಾಳಿ ಮಾಡಿದೆ. ಹೀಗಾಗಿ ಆನೆ ಮತ್ತು ಮಾನವ ಸಂಘರ್ಷ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇದೆ ಅಂಥೇಳಿ ಹೀಗಾಗನೇ ಸುಮಾರು ಎಕ್ಸ್ಪರ್ಟ್ಸ್ ಏನಿದ್ದಾರೆ, ಪರಿಸರವಾದಿಗಳಿರ್ಬೋದು, ಪ್ರಾಣಿ ಪ್ರಿಯರು, ಮೊದಲು ಈಗಾಗಲೇ ಅಂತ ಹೇಳಿದ್ರೆ ಎಲ್ಲರೂ ಹೇಳೋದು ಏನಂತ ಹೇಳಿದ್ರೆ ಆನೆ ಧಾಮಗಳನ್ನು ದಯವಿಟ್ಟು ನಿರ್ಮಿಸಿ. ಎಷ್ಟು ದಿವಸ ಅಂತ ಕಾರ್ಯಾಚರಣೆ ಮಾಡ್ತೀರಾ, ಹಿಡಿತೀರಾ, ಕ್ರಾಲಲ್ಲಿ ಆಗ್ತೀರಾ, ಒಂದು ಈ ರಾಜ್ಯದಲ್ಲಿ ಇಟ್ಕೋಬೋದು, ಇಲ್ಲ ಬೇರೆ ರಾಜ್ಯಕ್ಕೆ ಕಳಿಸ್ಬೋದು. ಆನೆಯನ್ನು ಹಿಡಿಯುವಾಗ ಅದಕ್ಕೆ ಟ್ರ್ಯಾಂಕ್ಲೈಸ್ ಮಾಡುವ ಒಂದು ಸಮಸ್ಯೆ ಆದರೆ ಅದನ್ನು ಹಿಡ್ಕೊಂಡೋಗೋದು, ಕ್ರೇನ್ನಲ್ಲಿ ಎತ್ತೋದು, ಹಿಡ್ಕೊಂಡೋಗೋದು, ನಂತರ ಕ್ರಾಲ್ನಲ್ಲಿ ಹಾಕಿದಾಗ ಅದಕ್ಕೆ ಮತ್ತೆ ಒಂದು ಸಮಸ್ಯೆ ಅದರದ್ದು. ಹೀಗಾಗಿ ಅದನ್ನು ಕಾಡಿನಲ್ಲೇ ಬಿಡಿ, ಕಾಡಿನಲ್ಲಿ ಆನೆ ಧಾಮಗಳನ್ನು ನಿರ್ಮಿಸಿ, 100 ಎಕರೆ ಸರ್ಕಾರಿ ಭೂಮಿ ಏನಿದೆ ಇಲ್ಲಿ ಆನೆ ಧಾಮಗಳನ್ನೇ ನಿರ್ಮಿಸಿ. ಎಲ್ಲಿವರೆಗೆ ಅಲ್ಲಿ ಅದ್ಭುತವಾದ ಅಂದರೆ ಆಹಾರದ ಕೊರತೆ ಇರುತ್ತೆ,
ಅಲ್ಲಿವರೆಗೆ ಸರ್ಕಾರ ಆನೆ ಕೊಡಲಿ. ವಿಶೇಷವಾಗಿ ಹಾಸನ, ಬೇಲೂರು, ಏನು ಮುಡಿಗೇರೆ ಭಾಗ ಇದೆ, ಇಲ್ಲಿ ಆನೆ ಧಾಮವನ್ನು ಒಂದು ನಿರ್ಮಿಸಿದರೆ, ಕೊಡಗಿನ ಭಾಗದಲ್ಲೂ ಒಂದು ಆನೆ ಧಾಮ ನಿರ್ಮಿಸಿ, ಬನ್ನೇರುಘಟ್ಟ, ಮೇಕೆದಾಟು, ಏನು ಚನ್ನಪಟ್ಟಣ, ರಾಮನಗರ, ಈ ಒಂದು ಸುತ್ತಳತೆ ಬರುತ್ತೆ, ಇಲ್ಲೂ ಒಂದು ಆನೆ ಧಾಮವನ್ನು ನಿರ್ಮಿಸಿ. ಆನೆ ಧಾಮವನ್ನು ನಿರ್ಮಿಸಿ ದಯವಿಟ್ಟು ಆನೆಗಳಿಗೆ ಅದರೊಳಗೆ ಉಳಿಯುವಂಥ ಅವಕಾಶ ಮಾಡಿಕೊಡಿ. ಆಗ ಮಾನವ ಮತ್ತು ಆನೆ ಸಂಘರ್ಷ ತಪ್ಪುತ್ತೆ. ಯಾಕಂತ ಹೇಳಿದ್ರೆ ಕಾಡುಗಳ ಒತ್ತುವರಿ ಒಂದು ಕಡೆ ಆದರೆ ಆನೆಯ ಫುಡ್ ಹ್ಯಾಬಿಟ್ ಚೇಂಜ್ ಆಗಿದೆ ಅಂತ ಹೇಳಿ ಸುಮಾರು ಜನ ಹೇಳ್ತಾರೆ. ಯಾಕಂದ್ರೆ ಆನೆಗಳು ಜನ ಏನು ಬೆಳೆದಿರ್ತಾರೆ ರುಚಿಕಟ್ಟಾದಂಥ ಪ್ರೋಟೀನ್ ಫುಡ್ಗಳನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ರಿಂದ ಆನೆಗಳ ಹೆಚ್ಚು 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 ಏನಂತ ಹೇಳಿದ್ರೆ ಎಲ್ಲಿ ಜನ ಇರ್ತಾರೆ ಅಥವಾ ಎಲ್ಲಿ ಜನರ ತೋಟಗಳಿದೆ, ಗದ್ದೆಗಳಿದೆ, ಈ ಭಾಗಕ್ಕೆ ಆನೆಗಳು ಹೆಚ್ಚು ನುಗ್ತಾ ಇದ್ದಾವೆ. ಹೀಗಾಗಿ ಮಾನವ ಮತ್ತು ಆನೆ ಸಂಘರ್ಷ ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಹೀಗಾಗಿ ಸರ್ಕಾರ ದೊಡ್ಡ ಮಟ್ಟದ ಯೋಚನೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಏನು ಈ ಬಾರಿ ಬಜೆಟ್ ಇದೆ, ಈ ಬಜೆಟ್ನಲ್ಲೇ ಯೋಚನೆ ಮಾಡಬೇಕು ಆನೆಗಳ ಧಾಮಗಳನ್ನು ನಿರ್ಮಿಸುವ ಬಗ್ಗೆ. ಯಾಕಂದರೆ ಇದಕ್ಕೆ ವಿಶೇಷವಾದ ದುಡ್ಡನ್ನು ಮೀಸಲಿಡಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ಆಗ್ಬಿಟ್ರೆ ಪ್ರಾಣಿ ಮತ್ತು ಮಾನವ ಸಂಘರ್ಷ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಇತ್ತೀಚೆಗೆ ಎಷ್ಟು ಜನ ಆನೆಗೆ ಬಲಿ ಆಗ್ತಾ ಇದ್ದಾರಂತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಕೆಲವೊಂದು ಆನೆಗಳನ್ನು ಹಿಡಿಬೇಕೋ ಬೇಡ ಅನ್ನುವಂಥದ್ದು ಇದು ಬರುತ್ತೆ. ಇದಾದ ಮೇಲೆ ಯಾವ ಆನೆ ದಾಳಿ ಮಾಡಿದೆ ಅಂತ ಗೊತ್ತಾಗೋದಿಲ್ಲ ಮನುಷ್ಯರ ಮೇಲೆ, ಅಥವಾ ಈ ಬೇರೆ ಬೇರೆ ಆನೆಗಳನ್ನು ಹಿಡಿತಾ ಇದ್ದಾರಾ ಅನ್ನುವಂಥ ಒಂದು ದ್ವಂದ್ವ ಪ್ರಶ್ನೆಗಳಿಲ್ಲಿ ಹೇಳ್ತಾವೆ. ಹೀಗಾಗಿನೇ ಸರ್ಕಾರ ಇದಕ್ಕೆಲ್ಲ ಈ ವಿಷಯಕ್ಕೆ ತೆರೆ ಎಳಿಬೇಕಾದ್ರೆ ಮೊದಲು ಇಲ್ಲಿ ಆನೆ ಧಾಮಗಳನ್ನು ನಿರ್ಮಿಸೋದಕ್ಕೆ ಈ ಬಾರಿ ಬಜೆಟ್ನಲ್ಲಿ ದಯವಿಟ್ಟು ದುಡ್ಡು ಇಡಲೇಬೇಕಾಗತ್ತೆ. ಪರಿಸರ ಪ್ರೇಮಿಗಳ ಒಂದು ಧ್ವನಿ ಇದೆ, ಆನೆ ಪ್ರಿಯರ ಧ್ವನಿ ಇದೆ, ಇದಕ್ಕೆ ಕಿವಿ ಕೊಡಲೇಬೇಕಾಗುತ್ತೆ ಅಂತೇಳಿ ಸುಮಾರು ಜನ ಒತ್ತಾಯಿಸ್ತಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತೇನು ಕೊಡಗಿನ ಭಾಗದಲ್ಲಿ ಈ ಕಾರ್ಯಾಚರಣೆಯಲ್ಲಿ ಆನೆಗಳನ್ನು ಹಿಡಿದ್ರು, ಇಲ್ಲಿ ಹಿಂದೆನೇ ಈಗ ದಕ್ಷ ಅನ್ನುವಂಥ ಆನೆಯನ್ನು, ಅದಾದ ಮೇಲೆ ಸುಮಾರು ಆನೆಗಳನ್ನು ಹಿಡಿದಿರು. ಈ ಭಾಗದಲ್ಲೂ ಸುಮಾರು ಆನೆ ಮತ್ತು ಮಾನವ ಸಂಘರ್ಷ ಆಗ್ತಾನೆ ಇದೆ. ಇದು ಸುಮಾರು ಕಾರಣಗಳು ಬೇಕಾದಷ್ಟಿದೆ ನಾವು ಹೇಳ್ತಾ ಹೋದರೆ. ಆದರೆ ಇದು ಪರ್ಮನೆಂಟ್ ಸೊಲ್ಯೂಷನ್ನು ಈ ಬಾರಿ ಬಜೆಟಿನಲ್ಲಿ ದಯವಿಟ್ಟು ಸರ್ಕಾರ ಮಾಡಲೇಬೇಕು. ಅದು ಏನು ಅಂತ ಹೇಳಿದರೆ ಆನೆಗಳ ಧಾಮಗಳನ್ನು ನಿರ್ಮಿಸಲೇಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆನೆಗಳ ಮತ್ತು ಮನುಷ್ಯರ ಮಧ್ಯ ಈ ಸಂಘರ್ಷ ನಿರಂತರವಾಗಿರುತ್ತೆ. ಕಾರ್ಯಾಚರಣೆಯಿಂದ ಇದು ಬಗೆಹರಿಯುವುದಿಲ್ಲ ಅಂತಾರೆ. ಅದರ ಬದಲಿ ಆನೆಗಳ ಧಾಮಗಳನ್ನು ನಿರ್ಮಿಸಿ ಆನೆಗಳಿಗೆ ಶಾಶ್ವತವಾಗಿ ನಿಲ್ಲುವಂಥ ಜಾಗ, ಊಟದ ವ್ಯವಸ್ಥೆ ಮಾಡಿಬಿಟ್ರೆ ಈ ಸಮಸ್ಯೆ ಬಗೆಹರಿಯುತ್ತಂಥೇಳಿ ಸುಮಾರು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ನೋಡುವ ಸರ್ಕಾರ ಏನು ಮಾಡುತ್ತೆ, ಸಂಘರ್ಷ ಯಾವ್ಯಾವ ಜಿಲ್ಲೆಗಳಲ್ಲಿದೆ ಅಲ್ಲಿ ಆನೆ ಧರ್ಮ ನಿರ್ಮಿಸ್ತಾರ ಅಂಥೇಳಿ ಕಾದು ನೋಡಬೇಕಾಗತ್ತಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ. ಕಾರ್ಯಕ್ರಮ ನೋಡೋಕ್ಕೆ ಧನ್ಯವಾದ.